ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ, ಸೊ ಅಂಥ ಮಹಿಳೆಯರಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಜೊತೆಗೆ ನಮ್ಮ ರಾಷ್ಟ್ರಪತಿ ಆಗಿರುವಂತಹ ದ್ರೌಪದಿ ಮುರ್ಮು ಮೇಡಮ್ ಕಡೆಯಿಂದನೂ ಕೂಡ ನಮ್ಮ ದೇಶದ 60 ವರ್ಷ ಮೇಲ್ಪಟ್ಟಂತಹ ಎಲ್ಲರಿಗೂ ಕೂಡ ಏನಂತ ಅಂದರೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ. ಸೊ ಈ ಒಂದು 2 ಗುಡ್ ನ್ಯೂಸನ್ನು ನೀವು ತಿಳ್ಕೊಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ವಾಚ್ ಮಾಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ಎಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಾಗಿ, ಅದು ಅಲ್ಲದೆ ತುಂಬಾ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಮಗೆ ಇನ್ನೂ ಕೂಡ ಬಂದಿಲ್ಲ. ಇನ್ಕ್ಲೂಡಿಂಗ್ ಇವತ್ತು ಕೂಡ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ನಮಗೆ ಇನ್ನೂ ಕೂಡ 11ನೇ ಕಂತಿನ ಹಣ ಬಂದಿಲ್ಲ ಅಂತ. ಕೆಲವೊಂದು ಮೂಲಗಳಿಂದ ಹೇಳೋದಾದರೆ ಇವತ್ತು 3 ಗಂಟೆಯಿಂದ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಮಾರ್ನಿಂಗ್ ಏನು ಇತ್ತು, ಸೊ ಆವಾಗ ಪೆಂಡಿಂಗ್ ಹಣ ಏನಿತ್ತು, ಸೊ ಆ ಒಂದು ಹಣವನ್ನು ಬಿಡುಗಡೆ ಮಾಡಿದರೆ 11ನೇ ಕಂತಿನ ಹಣನೂ ಕೂಡ ಜೊತೆಗೆ ಬಿಡುಗಡೆ ಮಾಡಿ ಮಧ್ಯಾಹ್ನ 3 ಗಂಟೆ ಮೇಲೆ ಅತಿ ಹೆಚ್ಚು ಈ ಒಂದು 11ನೇ ಕಂತಿನ ಹಣವನ್ನು ಎಲ್ಲರೂ ಖಾತೆಗೂ ಕೂಡ ಜಮಾ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಫಲಾನುಭವಿಗಳು ಮೆಸೇಜನ್ನು ಮಾಡಿದ್ದಾರೆ ಅಂತ ಅಂದರೆ ಇವಾಗ 100ಕ್ಕೆ 20% ಜನರಿಗೂ ಕೂಡ ಇನ್ನೂ ಬಂದಿಲ್ಲ. ಹಾಗಾಗಿ ಅಲ್ಲೊಂದು ಇಲ್ಲೊಂದು ಅನ್ನೋ ರೀತಿ ಯಾರೋ ಒಬ್ಬರು ಕಮೆಂಟ್ ಮಾಡ್ತಾರೆ, ಸೊ ನಮಗೆ ಇವತ್ತು ಬಂತು ಹಣ, ಸೊ ಬಂದಿದೆ ಅಂತ. ಬಟ್ ಇನ್ನೂ ಕೂಡ ಎಲ್ರಿಗೂ ಕೂಡ ಬಂದಿಲ್ಲ, ಇವತ್ತಿಂದ ಜಮಾ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ತಾ ಇರಿ. ಕೆಲವರಿಗೆ ಬೆಳಗ್ಗೆನೇ ಬಂದಿರ್ಬೋದು, ಇನ್ನು ಕೆಲವರಿಗೆ ಮಧ್ಯಾಹ್ನ ಬಂದಿರ್ಬೋದು. ಸೊ ಮಧ್ಯಾಹ್ನ ಇವಾಗ 3 ಗಂಟೆ ಮೇಲೆ ಕೆಲವೊಂದು ಫಲಾನುಭವಿಗಳಿಗೆ ಹಾಕಿರೋ ಅಂಥದ್ದು. ಸೊ ನಿಮ್ಮ ಖಾತೆಗಳ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ತಾ ಇರಿ. ಹಾಗಾಗಿ ಯಾರೆಲ್ಲ ನೀವು ಕೇಳ್ತಾ ಇದ್ದೀರಿ ನಮಗೆ ಹಣ ಬಂದಿಲ್ಲ ಅಂತ, ಆಲ್ರೆಡಿ ಖಜಾನೆಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ಬಿಟ್ಟಿದ್ದಾರೆ. ಇನ್ನೇನಿದ್ರು ಕೂಡ 2 ಅಥವಾ 3 ಡೇಸ್ ಒಳಗಡೆ ಎಲ್ಲರೂ ಖಾತೆಗೂ ಕೂಡ ಜಮಾ ಆಗುತ್ತೆ ಅಂತ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ತುಂಬಾ ಅಂತಂದರೆ ತುಂಬಾ ಬೇಸರ ಆಗಿತ್ತು ಅಂತಲೇ ಹೇಳ್ಬೋದು. ಒಂದು ತಿಂಗಳಲ್ಲಿ 2 ಕಂತನ್ನು ಬಿಡುಗಡೆ ಮಾಡಿದ್ರು, ಬಟ್ ಇದು ಜೂನ್ ಆಲ್ರೆಡಿ ಕ್ಲೋಸ್ ಆದರೂ ಕೂಡ ಆಲ್ರೆಡಿ ಇವತ್ತು ಜುಲೈ 1 ಆದರೂ ಹಣ ಬಂದಿಲ್ಲ ಅಂತ ಮಹಿಳೆಯರು ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಹಾಗಾಗಿ ಇವಾಗ ಕನ್ಫರ್ಮ್ ಆಗಿ ಹಣವನ್ನು ಬಿಡುಗಡೆ ಮಾಡಿದರೆ ಯಾವುದೇ ರೀತಿಯ ಡೌಟ್ ಬೇಡ. ಸೊ ನಿಮಗೂ ಕೂಡ ಬರುತ್ತೆ, ಇನ್ನು 2 ಆರ್ 3 ಡೇಸ್ ಒಳಗಡೆ ಎಲ್ಲರ ಖಾತೆಗೂ ಕೂಡ ಬರುತ್ತೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ನೆಕ್ಸ್ಟು ನೋಡೋದಾದರೆ ನಮ್ಮ ರಾಷ್ಟ್ರಪತಿ ಆಗಿರುವಂತಹ ದ್ರೌಪದಿ ಮುರ್ಮು ಕಡೆಯಿಂದ ಏನು ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನಮ್ಮ ದೇಶದ 60 ವರ್ಷ ಮೇಲ್ಪಟ್ಟಂತಹ ಒಂದು ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಸೊ ಎಲ್ರಿಗೂ ಕೂಡ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂತ ಅಂದರೆ ನೀವು ಕೇಳಿರ್ತೀರ, ಸೊ ಆಲ್ರೆಡಿ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಅಂತ ಏನು ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಕೆಲವೊಬ್ಬರು ಈ ಒಂದು ಕಾರ್ಡ್ಗಳನ್ನು ಮಾಡಿಸ್ಕೊಂಡಿಲ್ಲ. ಸೊ ಇದ್ರ ಬೆನಿಫಿಟ್ ಏನಂತ ಅಂದರೆ ನೀವು 60 ವರ್ಷ ಮೇಲ್ಪಟ್ಟವರು 5 ಲಕ್ಷದವರೆಗೂ ಕೂಡ ನೀವು ಆರಾಮಾಗಿ ಒಂದು ಫ್ರೀ ಚಿಕಿತ್ಸೆಯನ್ನು ಪಡೆದುಕೋಬಹುದು. ಸೊ ಗೌರ್ಮೆಂಟ್ ಫೆಸಿಲಿಟಿ ಕಡೆಯಿಂದ ಕೊಡ್ತಿರುವಂಥದ್ದು. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಂದಾಜು 55 ಕೋಟಿ ಜನರಿಗೆ ಇದರ ಒಂದು ಫೆಸಿಲಿಟಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ನೀವೇನಾದರೂ ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ ಸೊ ಫ್ರೀಯಾಗಿ 5 ಲಕ್ಷದವರೆಗೂ ಕೂಡ ನೀವು ಚಿಕಿತ್ಸೆಯನ್ನು ಮಾಡಿಸ್ಕೋಬೋದು. ಸೊ ಹಾಗಾಗಿ ಯಾರು ಮಾಡಿಸ್ಕೊಂಡಿಲ್ಲ ಅಂಥವ್ರನ್ನು ಮಾಡಿಸ್ಕೊಳ್ಳಿ ಅಂತ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಇದೆ ಅಂತ ದ್ರೌಪದಿ ಮುರ್ಮು ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.